ಹಾಯ್, ನಾನು ನಿಮ್ಮ ಸುಜಾತ. ನಾನಿವತ್ತು ವಿಡಿಯೋ ಎಡಿಟಿಂಗ್ ಮೇಲೇ ನೀವು ಹೇಗೆ ಇನ್ಕಮ್ ಜನ್ರೇಟ್ ಮಾಡ್ಬೋದು ಅಂತನ್ನೋ ವಿಷಯದ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಇದರಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ, ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವೆರಿ ಬೇಸಿಕ್ ಥಿಂಗ್ಸ್. ಫಸ್ಟ್ ಯು ಹ್ಯಾವ್ ಟು ಲರ್ನ್ ದೋಸ್. ಲೇಟರ್ ಆನ್ ಯು ಕ್ಯಾನ್ ಟೇಕ್ ಅಪ್ ಪ್ರಾಜೆಕ್ಟ್ಸ್ ಆ್ಯಂಡ್ ಯು ಕ್ಯಾನ್ ಫಿನಿಶ್ ಇಟ್ ಅಪ್. ನೀವು ಅದನ್ನು ಮುಗಿಸಿ ಒಂದು ಪ್ರಾಜೆಕ್ಟ್ ತೊಗೊಂಡು ಮುಗಿಸಿ ಕೊಟ್ಟರೆ ಸಾಕು, ನಿಮ್ಗೆ ಇಷ್ಟೊಂದು ಚಾರ್ಜಸ್ ಅಂತ ನೀವು ಚಾರ್ಜ್ ಮಾಡಿ ಅರ್ನ್ ಮಾಡ್ಕೋಬೋದು, ಇನ್ಕಮ್ ಜನ್ರೇಟ್ ಮಾಡ್ಕೋಬೋದು. ಫಸ್ಟ್ ಥಿಂಗ್ ಏನಂತಂದರೆ, ಕೆಲವು ಫೇಮಸ್ ಬ್ಲಾಗರ್ಸ್ ಇರ್ತಾರೆ ಆ್ಯಂಡ್ ಕೆಲವು ಇವ್ರು ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ ಆ್ಯಂಡ್ ಕೆಲವು ಪ್ರೈವೇಟ್ ಕಂಪನೀಸ್ ಇರುತ್ತೆ. ಅಂಥವರಿಗೆಲ್ಲ ಏನಂತಂದರೆ, ಕುತ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋ ಅಷ್ಟೊಂದು ಟೈಮ್ ಅವರಿಗಿರಲ್ಲ. ದೇ ನೀಡ್ ಅ ಪರ್ಸನ್ ಹೂ ಕ್ಯಾನ್ ವರ್ಕ್ ಪ್ರೊಫೆಷ್ನಲಿ. ಅವ್ರಿಗೆ ವರ್ಕ್ ಮಾಡಿ, ಎಡಿಟಿಂಗ್ ಮಾಡಿ, ಲುಕ್ಸಲ್ಲಿ ಎಲ್ಲ ಬ್ರೈಟಾಗಿ ಇರೋ ಥರ ಒಂದು ವಿಡಿಯೋನ ಜನ್ರೇಟ್ ಮಾಡಿ ಕೊಡುವಂಥ ಒಬ್ಬ ಪ್ರೊಫೆಷ್ನಲ್ ಬೇಕಾಗಿರ್ತಾರೆ. ನೀವು ಸ್ಟಾರ್ಟಿಂಗೇ ಪ್ರೊಫೆಷ್ನಲ್ ಆಗ್ರಿ, ಪ್ರೋ ಆಗಿ ಅಂತ ನಾನು ಹೇಳ್ತಾ ಇಲ್ಲ. ಯು ಕ್ಯಾನ್ ಗೋ ಟು ಯೂಟ್ಯೂಬ್ ಆ್ಯಂಡ್ ಯು ಕ್ಯಾನ್ ಜಸ್ಟ್ ಟೇಕಪ್ ಸಮ್ ಬೇಸಿಕ್ ಟ್ಯುಟೋರಿಯಲ್ಸ್ ತೊಗೋಬೋದು. ಬೇಸಿಕ್ ವಿಡಿಯೋ ಎಡಿಟಿಂಗ್ ಕ್ಲಾಸಸ್ಸನ್ನು ಒಂದು ವೀಕ್ ತೊಗೋಬೋದು ನೀವು. ಆ ವೀಕ್ ತೊಗೊಂಡು ನೀವು ಹೋಗ್ತಾ ಹ್ಯಾಂಡ್ಸ್ ಆನ್ ಆದಮೇಲೆ ಆಬ್ವಿಯಸ್ಲಿ ನೀವು ವಿಡಿಯೋ ಎಡಿಟಿಂಗಲ್ಲಿ ಪ್ರೋ ಆಗಿ ಕನ್ವರ್ಟ್ ಆಗಿ ಆಗ್ತೀರ. ನೀವು ಫಸ್ಟ್ ಏನು ಮಾಡಬೇಕಂತಂದರೆ, ಫಸ್ಟ್ ಒಂದು ವೀಕ್ ಅಥವಾ ಒಂದು 15 ಡೇಸ್ ಎಲ್ಲ ನೀಟಾಗಿ ವಿಡಿಯೋ ಬೇಸಿಕ್ಸ್ ಏನೇನಿದೆಯೋ ಅದನ್ನೆಲ್ಲ ನೀವು ಕಲಿಬೇಕು. ನಾವು ನೋಡೋದಾದರೆ, ವರ್ಕ್ ಆಫ್ ವಿಡಿಯೋ ಎಡಿಟರ್ಸ್ ಅದು ಎಲ್ಲೆಲ್ಲಿ ಯಾವ್ಯಾವ ಫೀಲ್ಡ್ಸಲ್ಲಿ ನಾವು ನೋಡ್ತೀವಿ ಅಂತಂದರೆ, ಮೂವೀಸಲ್ಲಿ ನೋಡ್ತೀವಿ, ಈಗ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಲ್ಲಿ ನೋಡ್ತೀವಿ. ಮಾರ್ಕೆಟಿಂಗ್ ಮಾಡಬೇಕಾದ್ರೆ ತುಂಬಾ ಎಫೆಕ್ಟಿವ್ ಈಸ್ ವಿಡಿಯೋ ಅಂತ ಹೇಳ್ಬೋದು ನಾವು ಡೈರೆಕ್ಟ್ಲಿ ಇಂಟರ್ಪ್ರಿಟ್ ಮಾಡೋಕ್ಕೆ. ಆ್ಯಂಡ್ ನೆಕ್ಸ್ಟ್ ಏನಂತಂದರೆ, ಆನ್ಲೈನ್ ಎಜುಕೇಷನಲ್ಲಿ ಇರ್ಬೋದು. ಇವಾಗೆಲ್ಲ ನಾವು ಆನ್ಲೈನ್ ಎಜುಕೇಷನ್ ನೋಡ್ತಾ ಇದ್ದೀವಿ, ಅದೆಲ್ಲನೂ ಇಟ್ ಗೋಸ್ ಆನ್ ವಿಡಿಯೋನಲ್ಲಿನೇ ಹೋಗ್ತಾ ಇರೋದು. ನೆಕ್ಸ್ಟ್ ಏನಂತಂದರೆ, ಒಂದು ಮ್ಯೂಸಿಕ್ ವಿಡಿಯೋ ನಾವು ಕ್ರಿಯೇಟ್ ಮಾಡಬೇಕಂತಂದ್ರೂ ಈವನ್ ದ್ಯಾಟ್ ಆಲ್ಸೋ ಗೋಸ್ ಆನ್ ವಿಡಿಯೋ ಮೇಕಿಂಗಲ್ಲಿನೇ ನಾವು ಹೋಗೋದು. ವಿಡಿಯೋನಲ್ಲಿ ಕೆಲವು ವೆರಿ ಬೇಸಿಕ್ ಥಿಂಗ್ಸ್ ಇದ್ದಾವೆ. ಒಂದು ಟ್ರಿಮ್ಮಿಂಗ್ ಇರ್ಬೋದು ಆ್ಯಂಡ್ ನೆಕ್ಸ್ಟ್ ವಿಜುವಲ್ ಎಫೆಕ್ಟ್ಸ್ ಆ್ಯಂಡ್ ನೆಕ್ಸ್ಟ್ ನಾವು ಟ್ರಿಮ್ಮಿಂಗಿಗೆ ಬಂದರೆ, ನಮಗೆ ಎಲ್ಲಿ ಕಟ್ ಮಾಡಬೇಕು, ಯಾವುದು ಸ್ಲೈಡ್ ನೆಕ್ಸ್ಟು ಇನ್ನೊಂದನ್ನು ಏನು ಹಾಕಬೇಕು, ಆ್ಯಂಡ್ ಆ ಸ್ಲೈಡ್ ಮೇಲೆ ಟೆಕ್ಸ್ಟ್ ಯಾವ ಥರ ಇರಬೇಕು, ಅದ್ರದ್ದು ವಿಡಿಯೋ ಎಫೆಕ್ಟ್ ಯಾವ ಥರ ಇರಬೇಕು. ಅದೆಲ್ಲನೂ ನಾವು ವಿಡಿಯೋ ಎಡಿಟಿಂಗಲ್ಲಿ ನೋಡ್ತೀವಿ. ಆ ಥರ ವಿಡಿಯೋ ಎಡಿಟಿಂಗ್ ಕೆಲಸ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಜುವಲ್ ಎಫೆಕ್ಟ್ ಅಂತಂದರೆ, ಕೆಲವೊಂದು ಸ್ಲೈಡ್ಸ್ಗೆ ನಮಗೆ ಬ್ರೈಟ್ನೆಸ್ ಬೇಕಾಗಿರುತ್ತೆ. ಬ್ರೈಟ್ಲಿ ಹೋದರೆ ನಾವು ಚೆನ್ನಾಗಿ ಅಪ್ರೋಚ್ ಆಗ್ತೀವಿ ಆಡಿಯನ್ಸ್ಗೆ. ಕೆಲವೊಂದಕ್ಕೆ ಲೈಟ್ ಶ್ಯಾಡೋ ಇರಬೇಕಾಗುತ್ತೆ. ಆ್ಯಂಡ್ ಎಡಿಟಿಂಗಲ್ಲಿ ನಾವು ಎಲ್ಲಿ ಕಟ್ ಮಾಡಬೇಕು, ಎಲ್ಲಿ ಡಿಲೀಟ್ ಮಾಡಬೇಕು, ಎಲ್ಲಿ ಆ್ಯಡ್ ಮಾಡಬೇಕು, ಎಲ್ಲಿ ಸ್ಲೈಸಿಂಗ್ ಮಾಡಬೇಕು. ದ್ಯಾಟ್ ಈಸ್ ಆಲ್ ಕಮ್ಸ್ ಅಂಡರ್ ಎಡಿಟಿಂಗ್. ನಾವು ಎಫೆಕ್ಟ್ಸಿಗೆ ಹೋದರೆ ನಮಗೆ ಸ್ಮೂತ್ ಫಿನಿಶಿಂಗ್ ಬೇಕಾ ಅಥವಾ ಪ್ರೊಫೆಷ್ನಲ್ ಫಿನಿಶಿಂಗ್ ಬೇಕಾ, ಆರ್ ಟೆಕ್ಸ್ಟ್ ಅಥವಾ ಇಮೇಜನ್ನು ನಾವು ಆ್ಯಡ್ ಆನ್ ಮಾಡಬೇಕಾ ಒಂದು ಸ್ಲೈಡಲ್ಲಿ. ದ್ಯಾಟ್ ಆಲ್ ಕಮ್ಸ್ ಅಂಡರ್ ಎಫೆಕ್ಟ್ಸ್. ಇದಿಷ್ಟು ನಾವು ವಿಡಿಯೋ ಎಡಿಟಿಂಗಲ್ಲಿ ಕೆಲವೊಂದು ಬೇಸಿಕ್ ಸ್ಟೆಪ್ಸನ್ನು ನಾವು ನೋಡ್ತೀವಿ. ಇದನ್ನೆಲ್ಲ ನೀವು ಕಲ್ತಾದಮೇಲೆ ನೆಕ್ಸ್ಟ್ ನಾವು ಹೇಗೆ ರೀಚ್ ಆಗಬೇಕು, ನಮಗೆ ಓಕೆ ಒಂದು ಸ್ಕಿಲ್ ನಾವು ಕಲ್ತಾಗಿದೆ. ಇವಾಗ ನೆಕ್ಸ್ಟ್ ನಾವು ಹೇಗೆ ರೀಚ್ ಮಾಡಬೇಕು, ಹೇಗೆ ನಾವು ಪ್ರಾಜೆಕ್ಟ್ಸನ್ನು ತೊಗೋಬೇಕು, ಹೇಗೆ ನಾವು ಇನ್ಕಮ್ ಜನ್ರೇಟ್ ಮಾಡಬೇಕು ಅಂತನ್ನೋ ಕ್ವೆಶನಿಗೆ ಆನ್ಸರ್ ಬಂದುಬಿಟ್ಟು, ಕೆಲವೊಂದು ನಿಮಗೆ ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಸ್ ಇದ್ದಾವೆ. ಅಪ್ವರ್ಕ್, ಫೈವರ್ ಆ್ಯಂಡ್ ಫ್ರೀಲ್ಯಾನ್ಸಸ್, ಆ್ಯಂಡ್ ವಿ ಹ್ಯಾವ್ ಅ ಲಾಟ್ ಲಿಸ್ಟ್ ಆಫ್ ಫ್ರೀಲ್ಯಾನ್ಸಿಂಗ್ ಪ್ಲ್ಯಾಟ್ಫಾರ್ಮ್ಸ್. ನೀವು ಅಲ್ಲಿ ಹೋಗಿ ನಿಮ್ಮದೊಂದು ಅಕೌಂಟ್ ಕ್ರಿಯೇಟ್ ಮಾಡಿ, ಡೈಲಿ ಒಂದು ಪ್ರೊಫೆಷ್ನಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿ ಡೈಲಿ ನೀವು ಅಲ್ಲಿ ಒಂದ್ಸಲ ಚೆಕ್ ಆನ್ ಮಾಡ್ತಾನೆ ಇರಬೇಕು. ಲೈಕ್ ನಿಮ್ಮ ಸ್ಕಿಲ್ಸ್ಗೆ ಅನುಗುಣವಾಗಿ ಯಾವುದಾದ್ರೂ ಪ್ರಾಜೆಕ್ಟ್ಸ್ ಬಿಟ್ಟಿದ್ದಾರಾ, ಯಾವುದಾದ್ರೂ ಜಾಬ್ ಬಿಟ್ಟಿದ್ದಾರಾ ಅಂತ ನೀವು ಒಂದ್ಸಲ ಹಂಗೆ ಸ್ಕ್ಯಾನ್ ಮಾಡ್ತಾನೆ ಇರಬೇಕು. ಅದರಲ್ಲಿ ನಿಮಗೆ ಯಾವುದು ನಿಮ್ಮ ಸ್ಕಿಲ್ಸ್ಗೆ ಸೂಟಬಲ್ ಆಗಿರುತ್ತೋ, ಅಂದರೆ ವಿಡಿಯೋ ಮೇಕಿಂಗಲ್ಲಿ ಬೇಸಿಕ್ ಚಾರ್ಜಸ್ಸು ನೀವು ತುಂಬ ಕಡಿಮೆ ಇಟ್ಕೊಂಡು ನಿಮ್ಮ ಸ್ಕಿಲ್ಸನ್ನು ಶೋ ಆಫ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸ್ಟಾರ್ಟಿಂಗ್ ಯು ಕೆನ್ ನಾಟ್ ಗೋ ಆ್ಯಂಡ್ ಅರ್ನ್ $1,000 ಆರ್ $100 ಫಾರ್ ದ್ಯಾಟ್. ಸ್ಟಾರ್ಟಿಂಗ್ ಹೋಗಿ ಕಡಿಮೆ ಬಜೆಟಿಗೆ ನೀವು ಇಷ್ಟು ಕಮ್ಮಿ ದುಡ್ಡಲ್ಲಿನೇ ನಾನು ಪ್ರಾಜೆಕ್ಟ್ ಫಿನಿಷ್ ಮಾಡಿಕೊಡ್ತೀನಿ ಅಂತ ಯು ಕ್ಯಾನ್ ಟೇಕ್ ಅಪ್ ಅ ಪ್ರಾಜೆಕ್ಟ್, ಯು ಕ್ಯಾನ್ ಫಿನಿಶ್ ಇಟ್ ಅಪ್. ನೀವು ಫಿನಿಶ್ ಮಾಡಿ ಎಷ್ಟು ಲೆಸ್ ಟೈಮ್ ಆಗುತ್ತೋ ಅಷ್ಟು ಲೆಸ್ ಟೈಮಲ್ಲಿ ಕೊಟ್ಟರೆ ನಿಮಗೆ ಹೈ ಚಾನ್ಸಸ್ ಆಫ್ ಪ್ರೊಫೈಲ್ ಹೈ ಆನ್ ಹೋಗೋವಂಥ ಚಾನ್ಸಸ್ ತುಂಬ ಇರುತ್ತೆ. ಯು ಕ್ಯಾನ್ ಜಸ್ಟ್ ಟ್ರೈ ಓವರ್ ಆಲ್ ದ ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಸ್.
ಸೊ ಹೋಗ್ತಾ ನೀವೇ ಅದರಲ್ಲಿ ಆಗ್ತೀರಾ, ಪ್ರೊಫೆಷ್ನಲ್ಸ್ ಆಗ್ತೀರಾ. ಆ್ಯಂಡ್ ದೆರ್ ಇಸ್ ನೋ ಲೆಸ್ ವರ್ಕ್ ಫಾರ್ ವಿಡಿಯೋ ಎಡಿಟಿಂಗ್ ಆರ್ ವಿಡಿಯೋಸ್ ರಿಲೇಟೆಡಲ್ಲಿ ನಿಮಗೆ ಕಮ್ಮಿ ವರ್ಕ್ ಇರುತ್ತೆ ಅಂತ ಇಲ್ಲವೇ ಇಲ್ಲ. ಬಿಕಾಸ್ ಈಗಿನ ಕಾಲದಲ್ಲಿ ಪ್ರತಿಯೊಂದು ಆನ್ಲೈನಲ್ಲಿ ಹೋಗ್ತಾ ಇದೆ. ಪ್ರತಿಯೊಂದು ಆನ್ಲೈನ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್. ನೀವು ಒಂದು ಮನೆ ತೊಗೋಬೇಕು, ಒಂದು ಬಾಡಿಗೆ ತೊಗೋಬೇಕಂತಂದ್ರೂ ನೀವು ಆನ್ಲೈನಲ್ಲಿನೇ ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ಊಟ ಬೇಕಂದ್ರೂ ನಾವು ಆನ್ಲೈನಿಂದ ಅಡುಗೆ ಅಂದರೆ ಆರ್ಡರ್ ಮಾಡಿ ತರಿಸ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಸೊ ಇಂಥ ಕಾಲದಲ್ಲಿ ನಿಮಗೆ ವೀಡಿಯೋಸ್ ಮೇಕಿಂಗಿಗೆ ಅಥವಾ ಆನ್ಲೈನಲ್ಲಿ ನೀವೇನೇ ಕಲ್ತ್ರೂ ಅದಕ್ಕೆ ಕಡಿಮೆ ಡಿಮ್ಯಾಂಡ್ ಇದೆ ಅಂತ ಅನ್ನೋದು ಐ ಕ್ಯಾನ್ ನಾಟ್ ಬಿಲೀವ್. ಇನ್ನೊಂದು ನಾವು ಹೇಳೋದಾದರೆ, ಎಷ್ಟೊಂದು ಪ್ರೈವೇಟ್ ಕಂಪನೀಸ್ ಇರುತ್ತೆ ಅಥವಾ ಎಷ್ಟೊಂದು ನಾರ್ಮಲ್ ಕಂಪನೀಸ್ ಇರುತ್ತೆ. ತಮ್ಮ ಒಂದು ಪ್ರಾಡಕ್ಟನ್ನು ಪ್ರಮೋಷನ್ ಕೊಡಬೇಕು, ತಮ್ಮ ಪ್ರಾಡಕ್ಟನ್ನು ಜನರಿಗೆ ರೀಚ್ ಮಾಡಬೇಕು ಅಂತಂದರೆ ದಿ ರೀಚ್ ಥ್ರೂ ಆನ್ಲೈನ್ ಮಾರ್ಕೆಟಿಂಗ್. ಸೊ ಆನ್ಲೈನ್ ಮಾರ್ಕೆಟಿಂಗಿಂದ, ಅವರ ವಿಡಿಯೋಯಿಂದ, ಅವರ ಇಮೇಜಸ್ಸಿಂದ, ಸೊ ಅವರ ಬ್ಲಾಗ್ಸಿಂದ ಅವರು ರೀಚ್ ಆಗ್ತಿರ್ತಾರೆ. ಸೊ ನೀವು ಇಫ್ ಯು ಆರ್ ಲೈಕ್ ಅ ವೆರಿ ಗುಡ್ ವಿಡಿಯೋ ಎಡಿಟರ್, ಸೊ ದೇ ಕ್ಯಾನ್ ಅಪ್ರೋಚ್ ಯು ಆರ್ ಯು ಕ್ಯಾನ್ ಅಪ್ರೋಚ್ ದೆಮ್. ನೀವೇ ಹೋಗಿ ಅವರನ್ನು ಒಂದ್ಸಲ ಕನ್ಸಲ್ಟ್ ಮಾಡ್ಬೋದು, ಆರ್ ಆನ್ಲೈನಲ್ಲಿ ನೀವು ಕನ್ಸಲ್ಟೇಷನ್ ಮೆಸೇಜ್ ಹಾಕ್ಬೋದು. ಸೊ ದ್ಯಾಟ್ ಲೈಕ್ ಐ ಆಮ್ ಅ ವಿಡಿಯೋ ಎಡಿಟರ್ ಸೊ ಆ್ಯಂಡ್ ಸೊ ಅಂತ ಹಾಕಿ ನಿಮ್ಮ ಒಳ್ಳೆ ಪ್ರಾಜೆಕ್ಟ್ಸನ್ನು, ಒಳ್ಳೆ ವಿಡಿಯೋ ಎಡಿಟಿಂಗ್ಸನ್ನು ನೀವು ಅವ್ರಿಗೆ ಕಳಿಸಿದ್ರೆ ದೇ ಕ್ಯಾನ್ ಗೋ ಥ್ರೂ ಯುವರ್ ಸ್ಯಾಂಪಲ್ಸ್. ನಿಮ್ಮ ಸ್ಯಾಂಪಲ್ಸ್ಗೆ ಅವರು ಒಂದ್ಸಲ ಗೋ ಥ್ರೂ ಮಾಡಿ, ಇಫ್ ದೇ ಲೈಕ್ ದೇ ವಿಲ್ ಟೇಕ್ ಯು. ಸೊ ನಿಮ್ಮನ್ನು ಆ ಪ್ರಾಜೆಕ್ಟಿಗೆ ಕೊಟ್ಟು ಮಂತ್ಲಿ ಒಂದು ಇಷ್ಟು ವೀಡಿಯೋಸ್ ಮಾಡಿಕೊಡ್ರಿ ನಮಗೆ, ನಾವು ಇಷ್ಟು ಪೇ ಮಾಡ್ತೀವಿ ಅಂತ ಯು ಕ್ಯಾನ್ ಗೋ ಟು ಅಗ್ರಿಮೆಂಟ್ ಆ್ಯಂಡ್ ಯು ಕ್ಯಾನ್ ಲೈಕ್ ಅರ್ನ್ ಅ ಸ್ಮಾರ್ಟ್ ಇನ್ಕಮ್ ಫ್ರಮ್ ದ್ಯಾಟ್. ಸೊ ಇದಕ್ಕೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ಸೊ ಅಪ್ಸ್ಕಿಲ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಅಪ್ಸ್ಕಿಲ್ ಮಾಡ್ಕೊಳ್ಳಿ ಆ್ಯಂಡ್ ಯು ಕ್ಯಾನ್ ಅರ್ನ್ ಫ್ರಮ್ ವೇರ್ ಎವರ್ ಯು ಆರ್. ನೀವೆಲ್ಲಿದ್ದೀರೋ ಅಲ್ಲಿಂದನೇ ನೀವು ಅರ್ನ್ ಮಾಡ್ಬೋದು. ಆ್ಯಂಡ್ ದೆರ್ ಆರ್ ಲಾಟ್ ಆಫ್ ಥಿಂಗ್ಸ್ ಟು ಬಿ. ಈಗಿನ ಕಾಲದಲ್ಲಿ ಸಿಕ್ಕಾಪಟ್ಟೆ ದಾರಿಲೇ ದುಡಿಬೋದು. ನೀವು ಡೈರೆಕ್ಟಾಗಿ ಹೋಗಬೇಕು, ಡೈರೆಕ್ಟಾಗಿ ಎದುರುಗಡೆ ಇದ್ರೇ ದುಡಿತೀರಿ ಅಂತ ಅನ್ನೋ ಕಾಲ ಹೋಗ್ಬಿಟ್ಟಿದೆ. ಇವಾಗೆಲ್ಲ ನೀವು ಎಲ್ಲಿ ಕುತ್ಕೊಂಡಲ್ಲಿನೂ ದುಡಿಯೋ ಅಂಥ ಕಾಲ ಇದು. ಸೊ ಅಪ್ಸ್ಕಿಲ್ ಯುವರ್ ಸೆಲ್ಫ್ ಆ್ಯಂಡ್ ಅಪ್ಡೇಟ್ ಯುವರ್ ಸೆಲ್ಫ್ ಆ್ಯಂಡ್ ಟ್ರೆಂಡ್ ಏನಿದೆ, ಡಿಮ್ಯಾಂಡ್ಸ್ ಏನಿದೆ, ಅನಲೈಸ್ ಮಾಡಿಬಿಟ್ಟು ನೀವು ಅಪ್ಸ್ಕಿಲ್ ಮಾಡಿಕೊಂಡು ಅದಕ್ಕೆ ನಿಮ್ಮ ಸ್ಕಿಲ್ಸನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಯು ಕ್ಯಾನ್ ಜಸ್ಟ್ ರಾಕ್ ವೇರ್ ಎವರ್ ಯು ಆರ್. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೊ ಮಚ್. ವೆರಿ